ಕೇಸರಿ ಪಡೆಯ ಭಿನ್ನಮತ ಶಮನಕ್ಕೆ ಹೊಸ ತಂತ್ರ ಇದು. ಸಂಘ ಪರಿವಾರದಿಂದ ಹೊಸ ಮಾರ್ಗದರ್ಶನ ಸೂತ್ರ ಹೆಣೆಯಲಾಗಿದೆ. ಒಗ್ಗಟ್ಟಿನಿಂದ ಪಕ್ಷ ಅಧಿಕಾರಕ್ಕೆ ತರುವಂತೆ ಈಗ ಆರ್ಎಸ್ಎಸ್ ಸೂಚನೆಯನ್ನ ಕೊಟ್ಟಿದೆ. ಏಕ ವ್ಯಕ್ತಿ ನಾಯಕತ್ವದ ಬದಲು ಸಾಮೂಹಿಕವಾಗಿ ನಾಯಕತ್ವದ ಮೊರೆ ಹೋಗಬೇಕು. ನಿನ್ನೆಯ ಸಭೆಯಲ್ಲಿ ಸಾಮೂಹಿಕ ನಾಯಕತ್ವದ ಕುರಿತು ಚರ್ಚೆ ಆಗಿದೆ. ಎಲ್ಲರನ್ನೂ ಒಳಗೊಂಡಂತೆ ಪಕ್ಷದ ಸಮಿತಿ ರಚನೆ ಸಿದ್ಧತೆ ನಡೆದಿದೆ. ಸಿದ್ಧಾಂತದ ಮೇಲೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು. ಪಕ್ಷ ಸಂಘಟನೆ ಮಾಡಲು ಬಿಜೆಪಿಯಿಂದ ಸಕಲ ತಯಾರಿಗಳು ಕೂಡ ನಡೆದಿದೆ. ಬಿವೈ ವಿಜೇಂದ್ರ, ಸಂಸದ ಪ್ರಹ್ಲಾದ್ ಜೋಶಿ, ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಭಾಗಿಯಾಗಿದ್ರು. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈಗ. ಯಾಕಂತ ಹೇಳಿದ್ರೆ ನೋಡಿ, ಅರವಿಂದ್ ಲಿಂಬಾವಳಿ ಆಲ್ರೆಡಿ ಭಿನ್ನರ ಬಳಗದಲ್ಲಿ ಗುರುಸ್ಕೊಂಡವರು. ಪ್ರಹ್ಲಾದ್ ಜೋಶಿ, ಸೆಂಟ್ರಲ್ ಮಿನಿಸ್ಟರ್ ವಿಜೇಂದ್ರ, 3 ಜನರು ಒಟ್ಟಿಗೆ ಕೂತು ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಎಲ್ಲ ಈ ಭಿನ್ನರ ಬಳಗ ಏನಿದೆ ಅಲ್ವಾ, ಅವರ ಬೇಡಿಕೆಗಳು ಏನೇನಿದ್ದಾವೆ, ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ ಕೂಗೇನಿದೆ, ಇವೆಲ್ಲ ವಿಚಾರಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತಾ ಇದೆ. ಯಾಕಂದರೆ ಭಯ ಶುರುವಾಗಿದೆ ಬಿ ಜೆ ಪಿಲಿ. ಹೀಗೆ ನಾವು ಬಣ ಬಡಿದಾಟ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ 28ಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಅವರು ಕಾರ್ಯಕರ್ತರು ಹೇಳ್ಕೊಳ್ತಾ ಇದ್ದಾರೆ. ನೀವು ಹಿಂಗೆ ಕಚ್ಚಾಡ್ಕೊಂಡು ಹೋಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ, ಸಂಘಟನೆ ಕಡೆ ಗಮನ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಅಲ್ಲಿ ಮಾಡಿದ್ದಾರೆ. ಇದು RSSನಿಂದಲೇ ಬಂದಿರುವಂತಹ ಸೂಚನೆಗಳು. ಸಿದ್ಧಾಂತದ ಮೇಲೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋಕ್ಕೆ ರೆಡಿಯಾಗಿ ಅನ್ನುವಂಥ ಸಂದೇಶ ಬಂದಿದೆ. ಪ್ರಹ್ಲಾದ್ ಜೋಶಿ ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ವಿಜೇಂದ್ರ ಕೂಡ ಈಗೇನು ಡೆಲ್ಲಿಗೆ ಹೋಗಿ ಬಂದಿದ್ದಾರೆ, ಅಲ್ಲಿ ನಡೆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಎಲ್ಲರೂ ಒಟ್ಟಾಗಿ ಹೋಗಬೇಕು, ಆ ಭಿನ್ನರ ಬೇಡಿಕೆಗಳೇನಿದಾವೋ ಅದನ್ನು ಕುಳಿತುಕೊಂಡು ಬಗೆಹರಿಸೋಣ, ಮಾಧ್ಯಮಗಳ ಮುಂದೆ ಮತ್ತು ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಕೆಲವೊಂದಿಷ್ಟು ಎಚ್ಚರಿಕೆಯ ಸಂದೇಶವನ್ನು ಪ್ರಹ್ಲಾದ್ ಜೋಶಿ ಮೂಲಕ RSSನ ಮುಖಂಡರು ಕೊಟ್ಟಿದ್ದಾರೆ. ನೋಡಿ, ಇನ್ಮೇಲಾದರೂ ಕೂಡ BJP ಒಂದು ಮನೆ ಆಗುತ್ತಾ ಅಥವಾ ಒಡೆದ ಮನೆ ಆಗುತ್ತಾ ನೋಡಬೇಕು. ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರ ಬದಲಾವಣೆ ಮಾಡಬೇಕು ಅಂತ ಬಿಗಿಪಟ್ಟನ್ನು ಭಿನ್ನರ ಬಳಗ ಹಿಡಿದಿದೆ. ಅವರು ಕೂಡ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವರನ್ನು ಕೂಡ ಉಚ್ಚಾಟನೆ ಮಾಡಿದ್ದಾರೆ. ಏನಾದರೂ BJPಯಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗಬಹುದಾ, ಇಲ್ಲೂ ಏನೋ ದೊಡ್ಡ ಗಾಳಿ ಬೀಸುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಈಗ ಬೇಕಾಗಿರೋದು ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟ. ಏಕ ವ್ಯಕ್ತಿಯ ಜಪ ಬೇಡ ಇಲ್ಲಿ. ಯಡಿಯೂರಪ್ಪನವರು ಅಥವಾ ಅವ್ರ ಪುತ್ರ ವಿಜೇಂದ್ರ ಒಂದು ಅಂದರೆ BJP ಒಂದು ವ್ಯಕ್ತಿಗೆ ಜೋತು ಬಿದ್ದಿಲ್ಲ ಪಕ್ಷ ಅನ್ನೋದನ್ನು ನೀವು ಸಾರಿ ಹೇಳಬೇಕು. ಅಂದರೆ ಒಗ್ಗಟ್ಟಿನ ಮೂಲಕ ಹೋರಾಟವನ್ನು ಮಾಡಬೇಕು ಅನ್ನುವಂತಹ ಕೆಲವು ಸಲಹೆಗಳನ್ನು ನಿನ್ನೆಯ ಸಭೆಯಲ್ಲಿ RSS ನಾಯಕರು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಇದರ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅವರ ನೇತೃತ್ವದಲ್ಲೇ ನಿನ್ನೆಯ ಒಂದು ಸಭೆ ಆಯಿತು. ಅಲ್ಲಿ ಲಿಂಬಾವಳಿ ಕೂಡ ಅದಕ್ಕೆ ಓಕೆ ಎಂದಿದ್ದಾರಂತೆ. ವಿಜೇಂದ್ರ ಅವರು ಕೂಡ ಅವರ ಅಸಮಾಧಾನವನ್ನು ಮೊದಲು ಶಮನ ಮಾಡಿ ಪಕ್ಷ ಸಂಘಟನೆ ಮಾಡೋಣ, 28ಕ್ಕೆ ಅಧಿಕಾರಕ್ಕೆ ತರೋಣ, ಸರ್ಕಾರದ ವಿರುದ್ಧ ಹೋರಾಟವನ್ನು ರೆಡಿ ಮಾಡೋಣ, ನನ್ನ ಮೇಲೆ ಇವರು ನೇರವಾಗಿ ಆರೋಪಗಳನ್ನು ಮಾಡ್ತಾರೆ, ಯಡಿಯೂರಪ್ಪನವ್ರಿಗೆ ಭಿನ್ನರ ಬಳಗದವರು ಅಂದರೆ ಆ ಕೀಳು ಪದಗಳು ಅಥವಾ ಅಲ್ಲಿ ಸಿಂಗ್ಯುಲರ್ ಆಗಿ ಮಾತಾಡ್ತಾರೆ, ಯಡಿಯೂರಪ್ಪನವ್ರಿಗೆ ಇವರು ಮರ್ಯಾದೆ ಕೊಡೋದಿಲ್ಲ, ಅವ್ರ ಸಂಘಟನೆ ಅವ್ರ ಕೊಡುಗೆನ ಇವರು ನೆನೆಸ್ಕೊಳ್ಳೋದಿಲ್ಲ, ಹಾಗಾಗಿ ಅದು ನಮಗೆ ಬಹಳ ನೋವನ್ನು ತರ್ತಾ ಇದೆ. ಒಗ್ಗಟ್ಟಿನ ಮೂಲಕ ನಾವು ಹೋರಾಡಲಿಕ್ಕೆ ರೆಡಿ ಇದ್ದೇವೆ, ಆದರೆ ನನ್ನ ಜೊತೆಗೆ ಇವರು ಕೈ ಜೋಡಿಸ್ತಾ ಇಲ್ಲ, ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದೇನಾಗ್ಬಿಡುತ್ತೆ, ಕಾಂಗ್ರೆಸ್ನವ್ರಿಗೆ ನಾವೇ ಆಹಾರವನ್ನು ಕೊಟ್ಟಂಗಾಗುತ್ತೆ. ಮೊದಲು ಇದನ್ನು ಸರಿಪಡಿಸಿ ಅಂತ ಹೇಳಿದ್ದಾರೆ.